ನಮಸ್ಕಾರ ಎಲ್ಲರಿಗೂ. ನಾನು ಆಶಾ. ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ದಂಟಿನ ಸೊಪ್ಪಿನ ಹುಳಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ದೋಸೆಗೆ, ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಒಂದು ತವಾಗೆ ಎಣ್ಣೆ ಹಾಕಿಬಿಟ್ಟು ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕಿ, ಅದಾದ ನಂತರ ಸೊಪ್ಪನ್ನು ಬೇಯಿಸಲಿಕ್ಕೆ ಹಾಕಿ. ಸೊಪ್ಪನ್ನು ನಾವು ಈ ರೀತಿ ಹುರಿಯೋದ್ರಿಂದ ನಾವೇನು ಹುಳಿ ಮಾಡಿರ್ತೀವಲ್ಲ ಅದು ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಸೊಪ್ಪನ್ನು ಒಂದು 5 ನಿಮಿಷಗಳ ಕಾಲ ಬಾಡಿಸ್ಕೋಬೇಕಾಗತ್ತೆ. ಅದು ಬಾಡ್ತು ಅಂದ ತಕ್ಷಣ ಅದು ಬೇಕಾಗುವಷ್ಟು ನೀರನ್ನು ನೀವು ಹಾಕ್ಕೊಳ್ಳಿ. ಸೊಪ್ಪನ್ನು ನಾವು ಸಾಫ್ಟಾಗಿ ಬೇಯಿಸ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ನಾನು ಕಾಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದು ಚೆನ್ನ ಕಾಳು ಅಂದರೆ ಕಡಲೆಕಾಳು. ಹಿಂದಿನ ದಿನ ನೆನೆಸಿಟ್ಟಿದ್ದೆ, ಇದನ್ನು ಇವಾಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಹಾಕಿಬಿಟ್ಟು ಕಾಳುಗಳನ್ನು ನೀರು ಹಾಕಿಬಿಟ್ಟು ಉಪ್ಪು 1 ಸ್ಪೂನ್ ಆಗುವಷ್ಟು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. 3 ವಿಸಿಲ್ ಹೊಡೆಸ್ಕೊಳ್ತಾ ಇದ್ದೀನಿ. ಕಾಳೇನಿದೆಯಲ್ಲ ಅದು ಸಾಫ್ಟಾಗಿ ಬೇಯಬೇಕು. ಎಷ್ಟು ಸಾಫ್ಟಾಗಿ ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಹುಳಿ ರೆಡಿ ಆಗುತ್ತೆ. ಇದಕ್ಕೆ ನಾವು ಮಸಾಲೆ ಏನೇನು ಬೇಕಂತ ನೋಡೋಣ. 4ರಿಂದ 5 ಮೆಂತ್ಯ ಕಾಳು ತೊಗೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಜೀರಿಗೆ ತೊಗೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ತೊಗೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. ಒಂದು 3ರಿಂದ 4 ಬ್ಯಾಡಗಿ ಮೆಣಸು, ಒಂದು 3 ಖಾರದ ಮೆಣಸು ತೊಗೊಂಡಿದ್ದೀನಿ. ಹಾಗೆ ತೆಂಗಿನ ತುರಿ ತೊಗೊಳ್ತಾ ಇದ್ದೀನಿ. ಹುಣಸೆ ರಸ ಕೂಡ ತೊಗೊಳ್ತಾ ಇದ್ದೀನಿ. ಇದನ್ನು ನಾವು ಹುರ್ಕೋಬೇಕಾಗತ್ತೆ. ಇವಾಗ ನೋಡಿ, ಹುರ್ಕೋಬೇಕಾದ್ರೂ ಅಷ್ಟೇ ಆದಷ್ಟು ಸಣ್ಣ ಉರಿಲಿ ತವಾ ಮೇಲೆ ಹಾಕಿ ಹುರಿತಾ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಇದನ್ನು ಹುರ್ಕೋಬೇಕಾಗತ್ತೆ. ಇವಾಗ ಹುರಿದು ಆಗಿರೋದನ್ನು ನಾನು ಮಿಕ್ಸಿ ತೊಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಸ್ಪೂನ್ ಆಗುವಷ್ಟು ಹುಣಸೆ ರಸವನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದು ರುಬ್ಬೋದ್ರ ಜೊತೆಗೆ ಈ ಏನು ಕಾಳು ಬೆಂದಿರುತ್ತಲ್ಲ ಅದು ಒಂದು 4 ಸ್ಪೂನ್ ಆಗುವಷ್ಟು ಅಥವಾ 3ರಿಂದ 4 ಸ್ಪೂನ್ ಆಗುವಷ್ಟು ಕಾಳುಗಳನ್ನು, ಕಡಲೆಕಾಳುಗಳನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದನ್ನು ನೈಸಾದಂಥ ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಸೊಪ್ಪು ಬೆಂದಿದೆಯಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಕಡಲೆಕಾಳು ಏನು ಬೆಂದಿತ್ತಲ್ಲ ಅದನ್ನು ಕೂಡ ಈ ಸೊಪ್ಪಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ದಂಟಿನ ಸೊಪ್ಪಿಗೆ ಕಾಳು ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಈ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಆದ ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಗೆ ಎಷ್ಟು ತೆಳು ಬೇಕು ಅಂತ ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ನೆಕ್ಸ್ಟು ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಕುದಿಸ್ಕೊಂಡಾದ ನಂತರ ಒಂದು ಒಗ್ಗರಣೆ ಕೊಟ್ಕೋಬೇಕಾಗತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು, 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮೊದಲೇ ಹೇಳಿರೋ ಹಾಗೆ ದೋಸೆ, ಚಪಾತಿ, ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ರೆಡಿಯಾಗಿದೆ. ದಂಟಿನ ಸೊಪ್ಪಿನ ಹುಳಿ ಏನಿದೆ ರೆಡಿಯಾಗಿದೆ. ಈ ಒಂದು ರೆಸಿಪಿನ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿ, ಶೇರ್ ಸಹಿತ ಮಾಡಿ. ತುಂಬಾ ಚೆನ್ನಾಗಿರುವಂತಹ ಇದು ಹುಳಿ.